ಅಮಿತ್ ಶಾ ಅಂತ ಜನ ಇದ್ದಿದ್ರೆ ನಿಮ್ಗ ತನ್ನ ಕಾಲಾಗಿಂದ ಚಪ್ಪಲ್ ಮಾಡಿ ಇಡ್ತಿದ್ರ. ಅದ್ರ ಮೊದ್ಲು ಪ್ರತಿಯೊಬ್ಬರಿಗೂ ಆ ಸಂವಿಧಾನದಲ್ಲಿ ಹಕ್ಕು ನೀಡಿದ್ದಾರೆ. ಅದಕ್ಕೋಸ್ಕರ ನಾನು ಬಿಜೆಪಿದವ್ರು ಹೇಳ್ತೇನೆ ಏನಂದ್ರೆ, ಸಂವಿಧಾನ ತಗದ್ರ ಮಾತ್ರ ನಮ್ದು ರಾಜ ಆಳ್ವಕ್ಕೆ ನಡೀತೈತೆ ಅಂತ. ಪಾಕಿಸ್ತಾನ ಅಂತೇಳಿ ಬೆಂಕಿ ಹಚ್ತಾರ, ಹಿಂದೂ ಮುಸ್ಲಿಂ ಅಂತೇಳಿ ಬೆಂಕಿ ಹಚ್ತಾರ, ಹಿಜಾಬ್ ಹಾಕೋಬಾರ್ದು ಅಂತೇಳಿ ಬೆಂಕಿ ಹಚ್ತಾರ, ಹಲಾಲ್ ಮಾಡಬಾರ್ದು ಅಂತೇಳಿ ಬೆಂಕಿ ಹಚ್ತಾರ. ಹೌದು ಯಪ್ಪ, ಇವತ್ತ ನಿಮ್ದ ಅಲ್ ಕಬೀರ್ ಅಂತೇಳಿ ಏನ್ ಕಂಪನಿ ಐತಲ್ಲ, ಅದು ಹಿಂದೂ ಮಂದಿದೈತಿ. ಲಕ್ಷಾನ್ ಕ್ವಿಂಟಲ್ ಮಟನ್ ಅಲ್ಲಿ ಹೋಗಾಕತ್ತೈತಿ, ಕೋಟ್ಯಾನ್ ಗಟ್ಲೆ ಅವ ಗಳಿಸ್ಕೊಳಕತ್ತಾನ. ಅವಾಗ ನಿಮ್ಗ ಗೋಮಾತಾ ನೆನಪ್ ಬರಂಗಿಲ್ಲ ಏನ? ಇವ್ರ ನಡ್ಸಾಕತ್ತಿದ್ದು ಹೊಲಸ ರಾಜಕೀಯ. ಅಯ್ಯೋ ನಾಲಾಯಕ್ರ, ಅಲ್ಲಾ ಆ ಭಗವಂತನ ಹಿಂದೂ ಮುಸ್ಲಿಮ ಕ್ರಿಶ್ಚಿಯನ್ ಬ್ಯಾರೆ ಅಂತ ಅವ್ರ ರಕ್ತದ ಬಣ್ಣ ಚೇಂಜ್ ಮಾಡಿಲ್ಲ. ಹಿಂದೂ ಮುಸ್ಲಿಂ ಯಾವತ್ತೂ ಬೇರೆ ಆಗಂಗಿಲ್ಲ. ಇದು ನಮ್ ದೇವ್ರ ಅಂದ್ರ ಬಾಬಾ ಸಾಹೇಬ್ ಅಂಬೇಡ್ಕರ್. ಅವ್ರ ಬಗ್ಗೆ ನೀವ್ ಹೇಳಿದ್ರ ಅಂದ್ರೆ ನಾವು ಸಹಿಸಂಗಿಲ್ಲ. ನಾನು ಬತೂಲ್ ಕಿಲೇದಾರ್. ಇವತ್ತು ತಮ್ಮೆಲ್ಲರ ಮುಂದೆ ಬರ್ಲಿಕ್ಕೆ ಕಾರಣ ಏನಂದ್ರೆ, ರಾಜ್ಯಸಭಾದಲ್ಲಿ ಗೃಹ ಮಂತ್ರಿ ಆದಂತ ಶ್ರೀ ಅಮಿತ್ ಶಾ ಅವರು ಬಹಳ ದೊಡ್ಡ ವ್ಯಕ್ತಿ. ಅವ್ರು ಹೇಳ್ತಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಹೆಸರು ಪದೇ ಪದೇ ತಗೊಳ್ಳೋಕ್ಕಿಂತ ಭಗವಂತನ ಹೆಸರು ತಗೊಂಡ್ರೆ ಸ್ವರ್ಗ ಸಿಗತ್ತೆ ಅಂತ. ಬಹುಶಃ ಅಮಿತ್ ಶಾ ಅವರು ಓದಿಲ್ಲ ಅನ್ಸುತ್ತೆ ನನಗೆ. ಅವ್ರ ಕಡೆ ಯಾವ್ದು ಡಿಗ್ರಿ ಇಲ್ಲಾಂದ್ರೆ ಹಿಸ್ಟ್ರಿ, ಇತಿಹಾಸ ಓದಿಲ್ಲ. ಅವರು ಇತಿಹಾಸ ಓದಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾರು ಅಂತ ಹೇಳಿ ತಿಳ್ಕೊತಿದ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾರು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅಸ್ಪೃಶ್ಯತೆಯನ್ನ ತೆಗೆದವರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಮಲ ಹೊರೆಯುವ ಪದ್ಧತಿ ಏನಿತ್ತಲ್ಲ ಅದನ್ನ ತೆಗೆದುಕೊಟ್ಟವರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಮಾನತೆ ಹಕ್ಕನ್ನ ತಂದವರು. ಬಾಬಾ ಸಾಹೇಬ್ ಅಂಬೇಡ್ಕರ್ ದೇಶದಲ್ಲಿ ಇರುವಂತ ಅನಿಷ್ಟ ಪದ್ಧತಿಗಳು, ಸತಿ ಪದ್ಧತಿ ಇರ್ಲಿ, ವಿಧವಾ ಮರು ವಿವಾಹ ಇರ್ಲಿ, ಎಲ್ಲದ್ರೊಳಗೂ ಒಂದು ಹಕ್ಕನ್ನ ನೀಡಿ ಒಂದು ಅನಿಷ್ಟ ಪದ್ಧತಿಗಳನ್ನ ಬಿಟ್ಟು, ಏನು ದೊಡ್ಡವರು ಕಾಲ ಚಪ್ಪಲ್ ಅಂತ ಹೇಳಿ ತಿಳಿದಂತ ಜನರಿಗೆ ರಾಜರು ಮಾಡಿದಂತ ವ್ಯಕ್ತಿ ಯಾರಪ್ಪ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಯಾರು ಸತ್ತಿ ಸ್ವರ್ಗ ನೋಡಿಲ್ಲ, ಸತ್ತಿ ನರಕ ನೋಡಿಲ್ಲ. ಇದೇ ಅಮಿತ್ ಶಾ ಅವ್ರು ಹೋಗಿ ಏನ್ ಸತ್ ನರಕ ನೋಡ್ ಬಂದಿದ್ರು, ಏನ್ ಸ್ವರ್ಗ ನೋಡ್ ಬಂದಿದ್ರು? ಇಷ್ಟೇ ನಮ್ಗೆ ಗೊತ್ತಿರೋ ಪ್ರಕಾರ ಅವ್ರು ತಡಿಪಾರಿದ್ರು, ಅವ್ರ ಮೇಲೆ ಕೇಸ್ ಇತ್ತು, ಅವ್ರು ಗೃಹ ಮಂತ್ರಿ ಆಗಿದ್ದಾರೆ, ಇಷ್ಟು ನಮ್ಗೆ ಗೊತ್ತಿದೆ. ಆದ್ರೆ ಯಾರು ಸತ್ತಿ ನರಕ ಸ್ವರ್ಗ ನೋಡಿಲ್ಲ. ಇವತ್ತು ದೇಶದಲ್ಲಿ ಸಮಾನತೆ ಹಕ್ಕನ್ನ ಪಡೆದು ಇವತ್ತು ದೇಶದಲ್ಲಿ ಸ್ವರ್ಗ ನೋಡಿದಂತ ಜನ ಯಾರಪ್ಪ ಅಂದ್ರೆ ಈ ಭಾರತ ದೇಶದ ಜನತೆ. ಯಾಕಪ್ಪ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಂವಿಧಾನ ರಚಿಸಲಾಗುತ್ತೆ, ಒಂದು ಸಂವಿಧಾನ ಬರೆಯಲಾಗುತ್ತೆ. ಅದರಲ್ಲಿ ನೀಡಿದಂತ ಹಕ್ಕುಗಳನ್ನ ತಗೊಂಡು ಇವತ್ತು ಭಾರತದ ಜನತೆ, ಸ್ಪೆಷಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ದಲಿತ ಬಾಂಧವರು, ನನ್ನ ಸಹೋದರಿಯರು, ಅಲ್ಪಸಂಖ್ಯಾತರು ಏನಿದ್ದಾರಲ್ಲ, ಇವತ್ತು ಒಂದು ಓಪನ್ ಆದ ಒಂದು ಗಾಳಿಯಲ್ಲಿ ಸರಿಯಾಗಿ ಒಂದು ಸ್ವಾತಂತ್ರ್ಯದ ಒಂದು ಶ್ವಾಸವನ್ನು ತಗೊಂಡು ತನ್ನ ಜೀವನವನ್ನ ನಡೆಸ್ತಾ ಇದ್ದಾರೆ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ಲಿಂದ. ಯಾರಾದ್ರೂ ಈ ದೇಶದಲ್ಲಿ ನಡೆದಾಡೋ ದೇವರನ್ನ ನೋಡಿದ್ದಾರೆ ಅಂದ್ರೆ ನಮ್ಮ ಪೂರ್ವಜರು, ಅದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಎಷ್ಟೋ ತನ್ನ ರಾತ್ರಿಗಳ ನಿದ್ದೆ ಇಲ್ಲದೆ ಈ ಸಂವಿಧಾನವನ್ನು ಬರೆಯಲಿಕ್ಕೆ ತನ್ನ ಜೀವನವನ್ನು ಅಡಿಪಾಯ ಇಟ್ಟವರು ಯಾರಪ್ಪ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವತ್ತು ಎಲ್ಲರೂ ಚುನಾಯಿತ ಪ್ರತಿನಿಧಿಗಳು ಸಂವಿಧಾನದ ಮೇಲೆ ಕೈ ಇಟ್ಟು ಪ್ರಮಾಣ ವಚನ ಸ್ವೀಕಾರ ಮಾಡುತ್ತಾರೆ. ಇದೇ ಗೃಹ ಮಂತ್ರಿಗೆ ಅದೇ ಸಂವಿಧಾನವನ್ನು ಬದಲಾಯಿಸುವುದೇ, ಅದೇ ಸಂವಿಧಾನ ಬರ್ದವ್ರ ಬಗ್ಗೆ ಇವರು ಅವಹೇಳನಕಾರ ಮಾತು ಹೇಳ್ತಾರೆ ಅಂದ್ರೆ ನಿಜವಾಗ್ಲೂ ಇವ್ರಿಗೆ ನಾಚಿಕೆ ಇಲ್ಲ. ಇವ್ರಿಗೆ ನಾಚಿಕೆ ಇದ್ದಿದ್ರೆ ಇವರು ಕ್ಷಮೆಯಾಚನೆ ಮಾಡ್ತಿದ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಕ್ಷಮೆಯಾಚನೆ ಮಾಡ್ತಿದ್ರು. ನನ್ ತಪ್ಪಾಯ್ತು ಅಂತ ಎಲ್ಲಾರ ಮುಂದೆ ಹೇಳ್ಕೊತಿದ್ರು. ಇಲ್ಲ, ಇವ್ರಿಗೆ ನಾಚಿಕೆ ಇಲ್ಲ, ಇವ್ರಿಗೆ ಅಭಿಮಾನ ಇಲ್ಲ ನಮ್ಮ ಭಾರತದ ಸಂವಿಧಾನದ ಮೇಲೆ. ನಮ್ಮ ಸಂವಿಧಾನದ ಮೇಲೆ ಅಭಿಮಾನ ಇದ್ದಿದ್ರೆ ಸಂವಿಧಾನವನ್ನು ಬದಲಾಯಿಸುವ ಮಾತು ಬಿಜೆಪಿ ಮಾಡ್ತಾ ಇದ್ದಿದ್ದಿಲ್ಲ. ಆದ್ರೆ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಮ್ಮ ಭಾರತದ ಜನತೆಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅವ್ರು ಮಾಡ್ಬೇಕಾದ್ರು ಏನ್ ಮಾಡ್ಬೇಕು, ಬಿಜೆಪಿದವ್ರು ಏನ್ ಮಾಡ್ಬೇಕು? ಯಾಕೆಂದ್ರೆ ಅವ್ರು ಏನೆಲ್ಲ ಹೇಳಿದ್ರು ಅದೆಲ್ಲ ಯಾವುದೂ ಅವರು ಸಾಧಿಸಿ ತೋರಿಸ್ಲಿಲ್ಲ. ಅವ್ರು ಏನಂದಿದ್ರು? 15 ಲಕ್ಷ ರೂಪಾಯಿ ಕೊಡ್ತೇನೆ ಅಂದಿದ್ರು. ಇನ್ನೂ ತನಕ ಯಾರ ಅಕೌಂಟ್ಗೂ ಬಂದಿಲ್ಲ. 2 ಕೋಟಿ ಜಾಬ್ ಕೊಡ್ತೇನೆ ಅಂದಿದ್ರು. ಇನ್ನೂ ತನಕ ಯಾರಿಗೂ ಜಾಬ್ ಕೊಟ್ಟಿಲ್ಲ. ಅವ್ರೇನಂದಿದ್ರು? ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತೇನೆ ಅಂದಿದ್ರು. ಇಲ್ಲ, ಡಿಮಾನಿಟೈಸೇಷನ್ ಮಾಡಿ ದೊಡ್ಡ ಮಾತಾಡಿದ್ರು, ಏನೂ ಆಗಿಲ್ಲ. 0 ಅಕೌಂಟ್ ತೆಗೆದ್ರು, ಏನಾಯ್ತು?
ಏನೂ ಆಗಿಲ್ಲ. ಅದರ ಬದಲಾಗಿ ಅವ್ರು ಏನ್ ಮಾಡಿದ್ರು, ರೈತರ ಮೇಲೆ ದಬ್ಬಾಳಿಕೆ ಮಾಡಿದ್ರು, ಹೆಣ್ಮಕ್ಳ ಮೇಲೆ ಮಣಿಪಾಲಲ್ಲಿ ಅಷ್ಟೆಲ್ಲ ತೊಂದರೆ ಆದ್ರು ಏನೂ ಇಲ್ಲ, ನೋ ನಥಿಂಗ್. ಇವರೇ ಹೇಳ್ತಾರೆ ಬೇಟಿ ಬಚಾವ್ ಅಂತ ಹೇಳನು ಹೇಳ್ತಾರೆ, ಬೇಟಿ ಪಡಾವ್ ಅಂತ ಹೇಳನು ಹೇಳ್ತಾರೆ. ಬೇಟಿಗೆ ತೊಂದರೆ ಆಗಾಕತ್ತಿದ್, ಬೇಟಿಗೆ ತ್ರಾಸ ಆತ, ಬೇಟಿಗೆಲ್ಲ ಮೀಡಿಯಾ ಒಳಗ ಬರೇ ಬತ್ಲೆ ಹೆಣ್ಮಕ್ಳು ಅಡ್ಡಾಡಿದ್ರ ಅವ್ರಿಗೆ ಕರುಣೆನ ಇದಾಗಿಲ್ಲ, ಅವ್ರಿಗೇನ್ ಕರುಣೆ ಬಂದಿಲ್ಲ. ಅಂತವ್ರು ಮಾತು ಒಂದು ಮನಸ್ಸೊಳಗೆ ಒಂದು ಇಟ್ಕೊಂಡಿದ್ದವ್ರು ಯಾರಪ್ಪ ಅಂದ್ರೆ ಬಿಜೆಪಿದವರು. ನಾವು ಅವ್ರಿಗೆ ಏನ್ ಹೇಳ್ಬೇಕು, ಜನತಾ, ನಮ್ಮ ದೇಶದ ಜನತಾ. ಇವತ್ತು ಎಷ್ಟೆಲ್ಲ ಜನ ನನ್ನ ದಲಿತ ಬಾಂಧವರು ಮತ್ತು ಅಲ್ಪಸಂಖ್ಯಾತರು ಇದ್ದಾರೆ, ಅವ್ರೆಲ್ಲರಿಗೂ ನಾನು ಒಂದೇ ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೀವೆಲ್ಲ ದೊಡ್ಡ ದೊಡ್ಡ ಅಧಿಕಾರಿ ಆಗಿರಿ, ನೀವು MLA ಆಗಿರಿ, ನೀವು MP ಆಗಿರಿ, ನೀವು MLC ಆಗಿರಿ, ಯಾರಿಂದ ಆಗಿರಿ ಅರ್ಥ ಮಾಡ್ಕೊರಿ. ಅದ ಮೊದ್ಲಿನ ಕಾಲ ಇದ್ದಿದ್ರ ನಿಮ್ಗ ಬ್ರಿಟಿಷರ್ ಗುಲಾಮ್ ಮಾಡಿದ್ರ, ಇಂತ ಅಮಿತ್ ಶಾ ಅಂತ ಜನ ಇದ್ದಿದ್ರ ನಿಮ್ಗ ತನ್ನ ಕಾಲಾಗಿಂದ ಚಪ್ಪಲ್ ಮಾಡಿ ಇಡ್ತಿದ್ರ. ಅದ್ ಮೊದ್ಲು ಅರ್ಥ ಮಾಡ್ಕೋರಿ. ಇವತ್ತು ನೀವು 4 ಕಾಲಿನ ಕುರ್ಚಿ ಮೇಲೆ ಕುಂತ ಏನ್ ಪೆನ್ನಿಂದ, ಕೆಲವೊಂದು ಜನ ಬ್ಲೂ ಪೆನ್ನಿಂದ, ಕೆಲವೊಂದು ಜನ ಗ್ರೀನ್ ಪೆನ್ನಿಂದ ಏನ್ ಸಿಗ್ನೇಚರ್ ಮಾಡಾಕತ್ತೀರಲ್ಲ, ನಿಮ್ಮಿಂದ ಮಾಡಾಕತ್ತೀರಿ. ಏನ್ ಸಂವಿಧಾನ ಒಳಗ ನಿಮ್ಗೆ ಹಕ್ಕು ಕೊಟ್ಟಾರಲ್ಲ ಅದಕ್ ಮಾಡಾಕತ್ತೀರಿ. ಇಲ್ಲ ಅಂದ್ರ ನೀವೇನಾಗ್ತಿದ್ರಿ, ನೀವು ಇರ್ಲಿ ನಾವು ಇರ್ಲಿ ಕಾಲಂಗ್ ಚಪ್ಲಿ ಆಗ್ತಿದ್ವಿ. ಆದ್ರೂ ನಮ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮನಸ್ಸು ನೋಡ್ರಿ, ಯಾವ್ದು ಜಾತಿ ಜನಾಂಗ ಯಾರಿಗೂ ಬಿಟ್ಟಿಲ್ಲ. ಅವರು ಪ್ರತಿಯೊಬ್ಬರಿಗೂ ಆ ಸಂವಿಧಾನದಲ್ಲಿ ಹಕ್ಕು ನೀಡಿದ್ದಾರೆ. ಅದಕ್ಕೋಸ್ಕರ ನಾನು ಬಿಜೆಪಿದವ್ರು ಹೇಳ್ತೇನೆ ಏನಂದ್ರೆ, ಅವ್ರ ಭಯ ಕರೆಕ್ಟ್ ಐತಿ. ಅವ್ರ ಏನ್ ಭಯ ಐತಲ್ಲ ಒಳಗೊಳಗ್ ಮನಸ್ಸೊಳಗ್ ಒಂದು, ಈ ಸಂವಿಧಾನ ಇತ್ತಂದ್ರ ನಾವೆಲ್ಲರಿಗೂ ಮೂರ್ಖ ಮಾಡಕ್ ಆಗಂಗಿಲ್ಲ. ಈ ಸಂವಿಧಾನ ತಗದ್ರ ಮಾತ್ರ ನಮ್ದ ರಾಜ ಆಳ್ವಕ್ಕೆ ನಡೀತೈತಿ ಅಂತ ಅವ್ರಿಗೆ ಗೊತ್ತೈತಿ. ಅವ್ರಿಗೆ ಈ ಒಂದ್ ಮಾತ್ಲಿಂದಾನ ಇಷ್ಟೆಲ್ಲಾ ಬೆಂಕಿ ಹಚ್ಚಾಕತ್ತೈತಿ. ಏನೇನ್ ಹಚ್ಬೇಕು ಹೇಳ್ರಿ ಅವ್ರು? ಹಿಂದೂಸ್ತಾನ್ ಪಾಕಿಸ್ತಾನ್ ಅಂತೇಳಿ ಬೆಂಕಿ ಹಚ್ತಾರ, ಹಿಂದೂ ಮುಸ್ಲಿಂ ಅಂತೇಳಿ ಬೆಂಕಿ ಹಚ್ತಾರ, ಹಿಜಾಬ್ ಹಾಕೋಬಾರ್ದು ಅಂತೇಳಿ ಬೆಂಕಿ ಹಚ್ತಾರ, ಹಲಾಲ್ ಮಾಡಬಾರ್ದು ಅಂತೇಳಿ ಬೆಂಕಿ ಹಚ್ತಾರ. ಹೌದು ಯಪ್ಪ, ಇವತ್ತ ನಿಮ್ದ ಅಲ್ ಕಬೀರ್ ಅಂತೇಳಿ ಏನ್ ಕಂಪನಿ ಐತಲ್ಲ, ಅದ ಹಿಂದೂ ಮಂದಿದೈತಿ. ಲಕ್ಷಾನ್ ಕ್ವಿಂಟಲ್ ಮಟನ್ ಅಲ್ಲಿ ಹೋಗಾಕತ್ತೈತಿ, ಕೋಟ್ಯಾನ್ ಗಟ್ಲೆ ಅವ ಗಳಿಸ್ಕೊಳಕತ್ತಾನ. ಅವಾಗ ನಿಮ್ಗ ಗೋಮಾತಾ ನೆನಪ್ ಬರಂಗಿಲ್ಲ ಏನ? ಎಲ್ಲಾರ್ಗು ಒಂದ ರಕ್ತ ಕೊಟ್ಟಾನವ, ನೀವೆಲ್ಲಾರು ಒಂದಪ್ಪ ಅಂತ ಒಂದ ರಕ್ತದ ಬಣ್ಣ ಕೊಟ್ಟಾನ. ಇಲ್ಲ ಅಂದ್ರೆ ಕ್ರಿಶ್ಚನ್ಗ ನಿನ್ ಬಿಳಿ ತಗೋ, ಈ ಮುಸ್ಲಿಂ ಮಂದಿಗ ನಿನ್ ಹಸಿರು ತಗೋ, ಹಿಂದೂ ಮಂದಿ ನಿಮ್ ಕೇಸರಿ ರಕ್ತ ಇರ್ಲಿ ಅಂತ ಇಟ್ಟಾನ ಅವ. ಎಲ್ಲಾರು ಒಂದ ಅಂತೇಳಿ ಅವ ನ್ಯಾಯ ಮಾಡ್ಯಾನ. ನೀವು ಎಷ್ಟು ಕುತಂತ್ರ ಮಾಡಿದ್ರು ಏನ್ ಮಾಡಿದ್ರು ಹಿಂದೂ ಮುಸ್ಲಿಂ ಯಾವತ್ತೂ ಬೇರೆ ಆಗಂಗಿಲ್ಲ. ಇದೊಂದ್ ಮಾತು ನೀವು ತಲೆಯಾಗಿಟ್ಕೋರಿ. ನೀವು ಇನ್ನು ಎಷ್ಟು ಕುತಂತ್ರಗಳನ್ನ ಮಾಡ್ರಿ. ನಿಮ್ದು ಎಷ್ಟು ಲೆವೆಲ್ ಐತಲ್ಲ ಮುಗಿಸ್ಕೋರಿ. ಆಲ್ರೆಡಿ ಮುಗಿಸಿರಿ ನೀವು ಲೆವೆಲ್, ಎಲ್ಲಾ ಲೆವೆಲ್ ಮುಗಿಸಿರಿ. ಈ ಹಿಂದೂಸ್ತಾನ್, ಈ ಇಂಡಿಯಾ, ಈ ಭಾರತ್ ಏನೈತಲ್ಲ ಇದು ಶಾಂತಿಯ ತೋಟ ಇರತ್ತೆ. ಬೇರೆ ಬೇರೆ ಹೂಗಳಿಂದ ಸೇರಿದಂತ, ಬೇರೆ ಜಾತಿ ಜನಾಂಗ ಸಂಸ್ಕೃತಿಯಿಂದ ಸೇರಿದಂತ ನಮ್ಮ ಭಾರತ ದೇಶ ಹಿಂಗೆ ಇರತ್ತೆ. ನೀವು ಕುತಂತ್ರ ಮಾಡ್ರಿ, ಮನ್ಯಾಗ ಕುಂತ್ಕೋರಿ. ಯಾಕಂದ್ರೆ ರೈತರ ಬಗ್ಗೆ ತೊರೆದ್ಕೊಂಡ್ರಿ, ಹೆಣ್ಮಕ್ಳ ಬಗ್ಗೆ ಡಿಮಾನಿಟೇಷನ್ ಒಳಗ ಬಿಸ್ಲಾಗ ಮಳ್ಯಾಗ ಲೈನ್ಯಾಗ ನಿಂತು ಸಂಭಾಳಿಸ್ಕೊಂಡ್ವಿ. ಆದ್ರ ನಮ್ ದೇವ್ರ ಅಂದ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ನೀವು ಹೇಳಿರ ಅಂದ್ರೆ ನಾವು ಸಹಿಸಂಗಿಲ್ಲ. ನೆಕ್ಸ್ಟ್ ಇಲೆಕ್ಷನ್ಯಾಗ ನಿಮ್ಗೆ ಮನ್ಯಾಗ ಕುಂದಿರ್ತೇವೆ ಅಂತ ಈ ಚಾಲೆಂಜ್ ಮಾಡ್ತೇನೆ. ಮಾಡಿ ನಾನು ಮಾತುಗಳನ್ನ ಮುಗಿಸ್ತೇನೆ. ಜೈ ಭೀಮ್, ಜೈ ಭೀಮ್, ಜೈ ಭೀಮ್.